ರಾಜ್ಯದಲ್ಲಿ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಈಗ ಕಿಚ್ಚು ಶುರುವಾಗಿದೆ. ಜಾತಿ ಗಣತಿ ಇನ್ನೂ ಆರಂಭವೇ ಆಗಿಲ್ಲ, ಅದಾಗಲೇ ಜಟಾಪಟಿಗೂ ಕೂಡ ಕಾರಣ ಆಗಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿ ಸೇರ್ಪಡೆಗೆ ವ್ಯಕ್ತವಾಗ್ತಾ ಇರುವಂತಹ ವಿರೋಧ ಇದು. ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗಿದೆ. ಯಡಿಯೂರಪ್ಪ ನೇತೃತ್ವದಲ್ಲಿ ಲಿಂಗಾಯತರ ಸಭೆ ನಡೆದಿದೆ. ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರೋ ಮೀಟಿಂಗ್ ಇದು. ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಕಿಚ್ಚಿಗೆ ಕಾರಣವಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೀತಾ ಇದೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ. ಹಿಂದೂ ಜಾತಿಗಳ ಮಧ್ಯೆ ಕ್ರಿಶ್ಚಿಯನ್ ಧರ್ಮ ಸೇರಿಸಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತೀರ್ಮಾನ ಮಾಡಲಾಗಿದೆ. ಲಿಂಗಾಯತ ಕ್ರಿಶ್ಚಿಯನ್ ಸೇರಿಸಿರೋದ್ರ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿರೋದು. ರಾಜ್ಯದಲ್ಲಿ ಜಾತಿ ಗಣತಿ ಆರಂಭ ಆಗಿಲ್ಲ. ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಆರಂಭ ಆಗತ್ತೆ. ಅದಕ್ಕೂ ಮುಂಚಿತವಾಗಿ ಸರ್ಕಾರದ ಬಗ್ಗೆ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಹಿಂದೂ ಉಪಜಾತಿಗಳನ್ನ ಕ್ರಿಶ್ಚಿಯನ್ ಜೊತೆ ಸೇರಿಸಿರುವ ಕಾರಣಕ್ಕೆ. ಹಿಂದೂ ಜಾತಿಗಳ ಮಧ್ಯೆ ಕ್ರಿಶ್ಚಿಯನ್ ಧರ್ಮ ಸೇರಿಸಿದ್ದು ಯಾಕೆ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಸಭೆ ನಡೀತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತೀರ್ಮಾನ ಮಾಡಿದ್ದಾರೆ. ಯಡಿಯೂರಪ್ಪ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಲಿಂಗಾಯತ ಕ್ರಿಶ್ಚಿಯನ್ ಅಂತ ಸೇರಿಸಿದ್ದಾರೆ ಜಾತಿಯ ಈ ಪಟ್ಟಿಯಲ್ಲಿ. ಲಿಂಗಾಯತ ಕ್ರಿಶ್ಚಿಯನ್ ಅಂತ ಸೇರಿಸಿದ್ದರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಇದ್ರ ಬಗ್ಗೆ ಸಭೆ ಸೇರಿದ್ದಾರೆ. ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾಯಕರು ತೀರ್ಮಾನ ಮಾಡಿದ್ದಾರೆ. ಜಾತಿ ಗಣತಿ ಅನ್ನೋದು ಆರಂಭದಿಂದಲೂ ಕೂಡ ಕಿಚ್ಚಿಗೆ ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಈಗ ಮತ್ತೆ ಮರು ಜಾತಿ ಗಣತಿ ನಡೀತಾ ಇರೋ ಹಿನ್ನೆಲೆ ಅದಕ್ಕೂ ಮುಂಚಿತವಾಗಿಯೇ ಮತ್ತೊಂದಷ್ಟು ಜಟಾಪಟಿಗೆ ಇದು ಕಾರಣ ಆಗ್ತಾ ಇದೆ. ಲಿಂಗಾಯತ ಕ್ರಿಶ್ಚಿಯನ್ ಅಂತ ಸೇರಿಸಿರೋದ್ರ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿರೋದು. ಲಿಂಗಾಯತದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರು ಅವರನ್ನ ಕ್ರಿಶ್ಚಿಯನ್ ಲಿಂಗಾಯತ ಅಂತ ಈ ಜಾತಿಯ ಪಟ್ಟಿಯಲ್ಲಿ ಮೆನ್ಷನ್ ಮಾಡಿರೋದಕ್ಕೆ ಸಮುದಾಯ ಸಿಟ್ಟಿಗೆದ್ದಿದೆ. ಗಣತಿಯಲ್ಲಿ ಒಬಿಸಿ ಜಾತಿಗಳಿಗೆ ಕ್ರಿಶ್ಚಿಯನ್ ಹೆಸರನ್ನ ಸೇರಿಸಿದ್ದಕ್ಕೂ ಆಕ್ಷೇಪ ಇದೆ. ಸರ್ಕಾರದ ನೀತಿ ನಿರೂಪಣೆಗೆ ಬಿಜೆಪಿ ಹಿಂದುಳಿದ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಿಂದುಳಿದ ವರ್ಗಗಳ ಜಾತಿ ಹೆಸರಲ್ಲಿ ಕ್ರಿಶ್ಚಿಯನ್ ಜಾತಿ ಸೃಷ್ಟಿ ಮಾಡಿದ್ದಕ್ಕೆ ಅಲ್ಲಿ ಆರೋಪ ಕೇಳಿಬರ್ತಾ ಇರೋದು. ಯಾಕೆ ಕ್ರಿಶ್ಚಿಯನ್ ಜಾತಿಯನ್ನ ಸೇರ್ಪಡೆ ಮಾಡಿದ್ರು ಪ್ರಶ್ನೆ ಮಾಡ್ತಿದ್ದಾರೆ ಸರ್ಕಾರವನ್ನು. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಹಿಂದುಳಿದ ನಾಯಕರು ಪ್ಲಾನ್ ಮಾಡ್ತಿದ್ದಾರೆ. ಸಭೆ ಸೇರಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆದಿದೆ. ಯದುವೀರ್, ಸುನಿಲ್ ಕುಮಾರ್, ರವಿಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಹಿಂದುಳಿದ ನಾಯಕರು ರೆಡಿಯಾಗಿದ್ದಾರೆ. ಒಂದಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಇದೆ ಈಗ ಜಾತಿ ಗಣತಿಯ ಬಗ್ಗೆ, ಜಾತಿಯ ಈ ಪಟ್ಟಿಯ ಬಗ್ಗೆ. ಗಣತಿಯಲ್ಲಿ ಒಬಿಸಿ ಜಾತಿಗಳಿಗೆ ಕ್ರಿಶ್ಚಿಯನ್ ಹೆಸರು ಸೇರಿಸಿದ್ದು ಆಕ್ಷೇಪಕ್ಕೆ ಕಾರಣ ಆಗಿದೆ. ಸರ್ಕಾರದ ಈ ನಡವಳಿಕೆಯ ಬಗ್ಗೆ ಬಿಜೆಪಿ ಹಿಂದುಳಿದ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ಸೇರಿದ್ದಾರೆ. ಯದುವೀರ್ ಇದ್ದಾರೆ, ಸುನಿಲ್ ಕುಮಾರ್ ಇದ್ದಾರೆ. ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಚರ್ಚೆ ನಡೀತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಕೂಡ ಪ್ಲಾನ್ ಆಗ್ತಾ ಇದೆ. ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಜ್ವಾಲೆ ಭುಗಿಲೆದ್ದಿದೆ. ಕ್ರಿಶ್ಚಿಯನ್ ಜಾತಿಗಳ ಪಟ್ಟಿಯನ್ನ ಪ್ರಕಟಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ರಾಜಭವನದ ಕದ ತಟ್ಟೋದಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ಕ್ರಿಶ್ಚಿಯನ್ ಜಾತಿಗಳ ಪಟ್ಟಿಯನ್ನ ಪ್ರಕಟಿಸಿದ್ದಕ್ಕೆ ವ್ಯಕ್ತವಾಗ್ತಾ ಇರುವಂತ ಆಕ್ರೋಶ ಇದು, ವಿರೋಧ ಇದು. ರಾಜಭವನ ಕದ ತಟ್ಟೋದಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮಾಜಿ ಸಚಿವ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ದೂರು ಕೊಡಲಾಗತ್ತೆ. ಸರ್ಕಾರದ ವಿರುದ್ಧ ಬಿಜೆಪಿ ಹಿಂದುಳಿದ ನಾಯಕರು ಕಿಡಿಕಾರಿದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ ಜಾತಿ ಸಮೀಕ್ಷೆ ನಡೆಯುತ್ತೆ. ಸರ್ಕಾರದ ನೀತಿ ನಿರೂಪಣೆಗೆ ಬಿಜೆಪಿ ಹಿಂದುಳಿದ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಅಂಶಗಳಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಜಾತಿ ಗಣತಿಯ ವೇಳೆ ಕ್ರಿಶ್ಚಿಯನ್ ಜಾತಿಗಳ ಪಟ್ಟಿ ಪ್ರಕಟ ಮಾಡಿರೋದಕ್ಕೆ ಆಕ್ಷೇಪ ಇರೋದು. ಹಿಂದುಳಿದ ವರ್ಗಗಳ ಜಾತಿಗಳ ಹೆಸರಲ್ಲಿ ಕ್ರಿಶ್ಚಿಯನ್ ಜಾತಿಯನ್ನ ಸೃಷ್ಟಿ ಮಾಡಿರೋದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟ ರೂಪಿಸೋ ಕುರಿತು ಬಿಜೆಪಿ ಬೆಂಬಲಿತ ಹಿಂದುಳಿದ ನಾಯಕರು ಸಭೆ ಸೇರಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರೋ ಸಭೆ. ಸಂಸದ ಯದುವೀರಿದ್ದಾರೆ, ಶಾಸಕ ಸುನಿಲ್ ಕುಮಾರ್ ಅವರಿದ್ದಾರೆ, ಪರಿಷತ್ ಸದಸ್ಯ ರವಿಕುಮಾರ್ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ವಿವಿಧ ಹಿಂದುಳಿದ ಜಾತಿಗಳ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಬೇಕಾದ್ರೆ ಅಥವಾ ಇಂಥ ಜಾತಿ ಇಂಥ ಕಡೆಗಳಲ್ಲೇ ಇರಬೇಕು ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಕುಲಶಾಸ್ತ್ರದ ಅಧ್ಯಯನ ಆಗಬೇಕು, ಇಲಾಖೆಗಳಲ್ಲಿ ಚರ್ಚೆ ಆಗಬೇಕು, ನಂತರ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಈ ರೀತಿಯಾದಂಥ ಯಾವುದೇ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳದೆ 47 ಹಿಂದೂ ಉಪಜಾತಿಗಳನ್ನು ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಆದಿದ್ರಾವಿಡ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅಂತೇಳಿ ಸೇರಿಸಿರೋದಕ್ಕೆ ಸಭೆಯಲ್ಲಿ ಇವತ್ತು ತೀವ್ರ ವ್ಯಕ್ತ ಆಗಿದೆ. ಇದನ್ನು ಆಯೋಗ ತಕ್ಷಣ ಕೈ ಬಿಡಬೇಕು. 22ನೇ ತಾರೀಕು ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಈ ಪಟ್ಟಿಗಳನ್ನು ಕೈ ಬಿಡಬೇಕು ಅನ್ನುವಂಥ ಆಗ್ರಹಗಳು ಈ ಸಭೆಯಲ್ಲಿ ಇವತ್ತು ವ್ಯಕ್ತ ಆಗಿದೆ. ಇದರ ಹಿಂದೆ ಇರುವಂಥ 2 ಹುನ್ನಾರಗಳನ್ನು ಇವತ್ತು ಸಭೆಯಲ್ಲಿ ಗುರುತಿಸಿದವೆ. ಒಂದನೇದು, ಈ ರೀತಿ 47 ಉಪಜಾತಿಗಳಿಗೆ ಕ್ರಿಶ್ಚಿಯನ್ ನಾಮಕರಣವನ್ನು ಸಿದ್ದರಾಮಯ್ಯನವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಮುಂದಿನ ದಿನಗಳಲ್ಲಿ ಇದು ಮೀಸಲಾತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರುಪೇರನ್ನು ಮಾಡುವಂಥ ಒಂದು ಹುನ್ನಾರ ಇದೆ. ಅದರಲ್ಲೂ ವಿಶೇಷವಾಗಿ OBC ಮೀಸಲಾತಿಯನ್ನು ಏರುಪೇರು ಮಾಡುವಂಥ ಒಂದು ಹುನ್ನಾರವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಎನ್ನುವಂಥದ್ದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದೆ. ಎರಡನೇದು, ಸರ್ಕಾರವೇ ಅಧಿಕೃತವಾಗಿ ಮತಾಂತರಕ್ಕೆ ಬೇಕಾದಂಥ ಪ್ರೇರಣೆಯನ್ನು ಕೊಡುತ್ತೆ, ಮತಾಂತರವನ್ನು ಮಾಡಿದರೆ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಎನ್ನುವಂಥ ಪರೋಕ್ಷವಾದಂಥ ಸಂದೇಶವೂ ಕೂಡ ಇದರ ಹಿಂದೆ ಇದೆ ಎನ್ನುವಂಥದ್ದು ಇವತ್ತು ಸಭೆಯಲ್ಲಿ ವ್ಯಕ್ತ ಆಗಿದೆ. ಯಾವುದೇ ಕಾರಣಕ್ಕೆ ಈ ಉಪಜಾತಿಗಳನ್ನು ಇಟ್ಟುಕೊಂಡು ಈ ಸಮೀಕ್ಷೆಯನ್ನು ಮಾಡಲೇಬಾರದು ಅನ್ನುವಂಥ ಇವತ್ತು ನಮ್ಮ ಆಗ್ರಹ ಇದೆ. ಈ ವಿಷಯವನ್ನು ಇಟ್ಟುಕೊಂಡು ಯಾವುದೇ ಗೆಜೆಟ್ ನೋಟಿಫಿಕೇಶನ್ ಇಲ್ಲದೆ, ಯಾವುದೇ ಜಾತಿ ಪಟ್ಟಿಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.